ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವೊಂದು ದೊಣ್ಣೆ ಮೆಣಸಿಕಾಯ್ದು ಮಿರ್ಚಿ ಮಾಡೋದನ್ನ ನೋಡೋಣ. ಆ, ಇದು ದೊಣ್ಣೆ ಮೆಣಸಿಕಾಯಿ ಅಂದ್ರೆ ನಮ್ಮ ಊರಿನ ಜವಾರಿ ದೊಣ್ಣೆ ಮೆಣಸಿಕಾಯಿ ಇದು. ಈ ತರ ಕ್ಯಾಪ್ಸಿಕಮ್ ಅಲ್ಲ. ಸ್ವಲ್ಪ ಖಾರನೂ ಇರುತ್ತೆ, ಅದರಲ್ಲಿ ಸ್ವಲ್ಪ ಆರಿಸಿ ಈ ತರ ಮಿರ್ಚಿ ಮಾಡೋದಕ್ಕೆ ಎಳೆದನ್ನ ಆರಿಸ್ಕೊಂಡು ತಗೊಂಡ್ರೆ ಖಾರ ಇರಲ್ಲ ಅಷ್ಟೊಂದು. ತಿನ್ಬೋದು, ಏನ್ ತೊಂದರೆ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ನಾರ್ಮಲ್ ಉದ್ದ ಮೆಣಸಿಕಾಯಿ ಮಾಡೋದಕ್ಕಿಂತಲೂ ಇದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಮೊದ್ಲು ಅದಕ್ಕೊಂದಿಷ್ಟು ಅಜ್ವಾನ್ ಹಾಕೊಂಡ್ಬರೋಣ. ಯಾಕಂದ್ರೆ ಇದ್ರೊಳಗೆ ಜೀರಿಗೆ ಉಪ್ಪು ತುಂಬ್ತೀನಿ ನಾನು. ಅದನ್ನ ಕಟ್ ಮಾಡಿ ಒಳಗಡೆ ಜೀರಿಗೆ ಉಪ್ಪು ತುಂಬೋದ್ರಿಂದ ಮೇಲ್ ಜೀರಿಗೆ ಹಾಕೋದೇನ್ ಬೇಡ, ಅಜ್ವಾನ್ ಅಂತ ಹಾಕೊಂಡ್ರೆ ಸಾಕು. ಅಜ್ವಾನ ಉಪ್ಪು ಮೊದ್ಲೇ ನೀರ್ ಹಾಕೊಂಡು ಅದು ಉಪ್ಪು ಕರಗಂಗ್ ಹಾಕೊಂಡು ಆಮೇಲೆ ಹಿಟ್ಟು ಹಾಕೊಂಡು ಕಲ್ಸ್ಕೋಬೇಕು. ನಾ ಹೇಳಿದ್ನೆಲ್ಲ ಊರಿಂದಾನೇ ತಂದಿರ್ತೀನಿ ನಾನು, ಕಡಲೆಬೇಳೆ ಹಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಸ್ವಲ್ಪ ನೀರ್ ಹಾಕೊಂಡು ಇಷ್ಟಿಷ್ಟು ಹಾಕೊಂಡು ಕಲ್ಸ್ಕೋಬೇಕು. ಈ ತರ ಗೀರ್ ಗೀರ್ ಬರೋ ತರ ಅದನ್ನ ಚೆನ್ನಾಗಿ ಇದು ಮಾಡ್ಬೇಕು, ತಿರ್ಗಿಸ್ಕೋಬೇಕು. ಚೆನ್ನಾಗಿ ಇದಾಗುತ್ತೆ. ನೋಡಿ, ಜೀರಿಗೆ ಉಪ್ಪು ರೆಡಿ ಇದೆ ನಮ್ದು. ಜೀರಿಗೆ ಉಪ್ಪು ಯಾವಾಗ್ಲೂ ಮಾಡಿಟ್ಬಿಟ್ಟಿರ್ತೀನಿ ನಾನು. ನೋಡಿ, ಅದ್ರೊಳಗೆ ಸ್ವಲ್ಪ ತುಂಬಿ ಇದನ್ನ ಮಾಡೋಣ. ಜೀರಿಗೆ ಉಪ್ಪು ಯಾಕೆ ಮಾಡಿಟ್ಟಿರ್ತೀನಿ ಅಂದ್ರೆ ಬರೀ ದಪ್ಪ ಮೆಣಸಿಕಾಯಿ ಇದ್ರೆ ಸಾಕು, ನಾವು ಬರೀ ಹಂಗೆ ಉಪ್ಪು ಜೀರಿಗೆ ಹಾಕಿ ಹುರಿದು ತಿಂತೀವಿ ನಾವು ರೊಟ್ಟಿ ಜೊತೆಗೆ, ಚೆನ್ನಾಗಿರುತ್ತೆ. ಈಗ ಇದ್ರೊಳಗೆ ನೀಟಾಗಿ ಅದನ್ನ ಈ ತರ ಜಾಡಿಸ್ಬಿಟ್ರೆ ಅದ್ರ ಒಳಗಡೆ ಎಲ್ಲ ಇದಾಗುತ್ತೆ. ನೋಡಿ, ಅದು ಹಿಟ್ಟು ಮುಚ್ಕೋಬೇಕು. ಯಾವ್ದು ಓಪನ್ ಮಾಡಿರ್ತೀವೋ ಅದು ಹಿಟ್ಟು ಮುಚ್ಕೊಂಡ್ರೆ ಅಲ್ಲಿ ಹಿಟ್ಟು ಮುಚ್ಕೋಬೇಕು. ಇಲ್ಲಾಂದ್ರೆ ನೀರು ಇಳಿದ್ಬಿಟ್ಟು ಸಿಡಿಯುತ್ತದೆ ಎಣ್ಣೆಯಲ್ಲಿ. ನೋಡಿ, ದುಂಡನ್ ಮೆಣಸಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ತರ ತಿನ್ನೋದಕ್ಕಿಂತ ಈ ತರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಸಾಯಂಕಾಲ ಈ ಮಳೆ ಗಿಳೆ ಬಂದಿರುತ್ತಲ್ಲ, ಆ ಟೈಮಲ್ಲಿ ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಮೇಲೊಂದು ಕಪ್ಪು ಫಿಲ್ಟರ್ ಕಾಫಿ ಇದ್ಬಿಟ್ರೆ ಏನ್ ಟೇಸ್ಟ್ ಅಂತೀರಾ, ಅಷ್ಟು ರುಚಿಯಾಗಿರುತ್ತೆ ಅದು. ನೀವೊಂದ್ಸಲ ಮಾಡಿ ಕಮೆಂಟ್ ಮಾಡಿ ನನಗೆ. ನಿಮ್ಗೆ ಕೆಂಪು ಬೇಕಂದ್ರೆ ಇನ್ನೂ ಕೆಂಪು ಕರ್ಕೋಬಹುದು. ನಮ್ಗೆ ಕೆಲವರು ಕೆಂಪು ಕೇಳ್ತಾರೆ, ಕೆಂಪು ಇದು ಮಾಡ್ತಾರೆ. ಒಂದು ಒಬ್ಬಿ ಹಂಗೆ ಮಾಡಿರ್ತೀನಿ, ಒಂದು ಒಬ್ಬಿ ಹಿಂಗೆ ಮಾಡಿರ್ತೀನಿ ನಾನು. ನನಗೆ ಕೆಂಪು ಬೇಕು, ಹಂಗಾಗಿ ನಾನು ಹಂಗೆ ಮಾಡ್ಕೊಂಡಿರ್ತೀನಿ. ನೋಡಿ, ದುಂಡು ಮೆಣಸಿಕಾಯಿ ರೆಡಿ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾರ್ಯಾರು ಈ ತರ ದುಂಡು ಮೆಣಸಿಕಾಯಿ ಮಾಡ್ತೀರಾ ನನಗೆ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನ ಮಂಡಕ್ಕಿ ಖಾರ ಜೊತೆನೂ ತಿನ್ಬೋದು, ಹಂಗೆ ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು, ಎದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆ, ಅವಲಕ್ಕಿ, ಉಪ್ಪಿಟ್ಟು, ಏನ್ ಬೇಕಾದ್ರೂ ಮಾಡ್ಬೋದು. ಈ ತರ ಕೆಚಪ್ ಹಚ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.